ನಮಸ್ಕಾರ ಬಂಧುಗಳೇ. ಇವತ್ತು ನಾನು ಮಾರ್ನಿಂಗ್ ವಾಕ್ ಆಮ್ಸ್ಟರ್ಡ್ಯಾಮ್ ನೆದರ್ಲ್ಯಾಂಡ್ಸ್ನಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ನಿಮ್ಮನ್ನು ಒಂದು ರೌಂಡು ಮಾರ್ನಿಂಗ್ ವಾಕ್ ಕರ್ಕೊಂಡು ಹೋಗ್ತೀನಿ. ನೋಡಿ, ಸದಾ ಗಿಜಿಗಿಜಿನ ಸ್ಟ್ರೀಟು. ಮಾರ್ನಿಂಗ್ ಬರೀ ವರ್ಕಿಂಗ್ ಡೇ ಇವತ್ತು, ಅದರಿಂದ ಎಷ್ಟು ಕೆಲಸಕ್ಕೆ ಹೋಗೋರೆಲ್ಲ ಸೈಕಲಲ್ಲಿ ನೋಡಿ ಹೇಗೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ರಸ್ತೆಯಲ್ಲಿ ಬೇರೆ ಯಾರು ಟೂರಿಸ್ಟ್ಸ್ಗಳಿಲ್ಲ. ನೋಡಿ, ಕೆನಾಲ್. ಈ ಕೆನಾಲ್ ಫ್ರಂಟ್ ರಸ್ತೆಗಳಲ್ಲೆಲ್ಲ ಸದಾ ಟೂರಿಸ್ಟ್ಸ್ ಗಿಜಿ ಅಂತ ಓಡಾಡ್ತಾ ಇರ್ತಾರೆ. ಇವತ್ತು ವರ್ಕ್ ಡೇ ಮಾರ್ನಿಂಗ್ ಆಗಿರೋದ್ರಿಂದ ಇನ್ನೂ ಯಾರು ಸ್ವಲ್ಪ ಎಲ್ಲ ಟೂರಿಸ್ಟ್ಸ್ ಎಲ್ಲ ಹೇಳೋದು ಲೇಟು. ನೋಡಿ ಹೇಗಿದೆ ಮನೆಗಳು, ಕಾಫಿ ಶಾಪ್ಸು. ನೋಡಿ, ಈಗಲೂ ಕೂಡ ನೀವು ನೋಟಿಸ್ ಮಾಡ್ಬೋದು, ಎಲ್ಲರೂ ಹೆಚ್ಚು ಕಮ್ಮಿ ಡೈಲಿ ಕಮ್ಯೂಟಿಗೆ ಸೈಕಲ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇಲ್ಲಿ ವೆಹಿಕಲ್ಗಿಂತ. ನೋಡಿ, ಎಲ್ಲ ಸೈಕಲ್ನಲ್ಲೇ ಹೋಗ್ತಾ ಇದ್ದಾರೆ. ನೋಡಿ ಹೇಗೆ ಹೋಗ್ತಾ ಇದ್ದಾರೆ ಆಫೀಸ್ಗೆ. ಆಮ್ಸ್ಟರ್ಡ್ಯಾಮ್ನಲ್ಲಿ ಸ್ವಲ್ಪ ಟೂರಿಸ್ಟ್ಸ್ ಜಾಸ್ತಿ ಬರೋದ್ರಿಂದ ಇಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಇಂಗ್ಲೀಷ್ ಮಾತಾಡ್ತಾರೆ. ಅದರಿಂದ ಕಮ್ಯುನಿಕೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ನೋಡಿ, ಇನ್ನೊಂದು ಕೆನಾಲ್. ನೋಡಿ, ಇವೆಲ್ಲ ಬೋಟ್ ಹೌಸ್ಗಳು ಕೆನಾಲ್ ಫ್ರಂಟ್ ಇಟ್ಕೊಂಡಿದ್ದಾರೆ. ನಿನ್ನೆ ಬೋಟ್ ಟೂರಿಂಗ್, ಕೆನಾಲ್ ಕ್ರೂಸ್ ಟೂರಿಂಗ್ ಹೋದಾಗ ಅವನು ಹೇಳ್ತಾ ಇದ್ದ, ಇದನ್ನೆಲ್ಲ ಮೊದಲು ರಿಚ್ ರೆಸಿಡೆಂಟ್ಸ್ ಯೂಸ್ ಮಾಡ್ತಾಯಿದ್ರು. ಇವಾಗೆಲ್ಲ ಇದನ್ನು Airbnb ಟೂರಿಸ್ಟ್ ಹೌಸ್ಗಳಾಗಿ ಕನ್ವರ್ಟ್ ಮಾಡಿದ್ದಾರೆ. ಒಂದೊಂದಕ್ಕೆ €1 ಮಿಲಿಯನ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ ಹೇಗಿದೆ. ಒಳಗಡೆ ಸ್ಮಾಲ್ ಬೆಡ್ರೂಮು ಮತ್ತು ಕಿಚನ್ ಎಲ್ಲ ಫೆಸಿಲಿಟಿ ಇರುತ್ತೆ. ರೆಂಟ್ ಮಾಡ್ಕೋಬೋದು. ನೋಡಿ, ಎಲ್ಲ ಕಡೆ ಬ್ರಿಡ್ಜ್ಗಳಲ್ಲೂ ಸೈಕಲ್ ನಿಲ್ಲಿಸಿದ್ದಾರೆ. ನೋಡಿ, ಫಸ್ಟ್ ಆಮ್ಸ್ಟರ್ಡ್ಯಾಮ್ಗೆ ಇಳಿದ ತಕ್ಷಣ ಅನ್ಸೋದು ನಿಮಗೆ ಸೈಕ್ಲಿಂಗ್ ಇಲ್ಲಿ. ನೋಡಿ, ಆಲ್ರೆಡಿ ಮಾರ್ನಿಂಗ್ ಕೆನಾಲ್ ಟೂರ್ ಹೋಗ್ತಾ ಇದ್ದಾರೆ. ನೋಡಿ, ಮತ್ತು ಇನ್ನೊಂದು ಅನ್ಸೋದು ಎಲ್ಲ ಕಾರ್ನರ್ಗಳಲ್ಲೂ ಕಾಫಿ ಶಾಪ್ಗಳು, ಚಿಕ್ಕ ಚಿಕ್ಕ ಕಾಫಿ ಶಾಪ್ಗಳು. ಬ್ರೆಡ್ ಆ್ಯಂಡ್ ಕಾಫಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇವ್ರಿಗೆ. ಭಾಳ ಕಾಮ್ ಆ್ಯಂಡ್ ಕ್ವೈಟ್ ಆಗಿದೆ. ವೆಹಿಕಲ್ಗಳ ಗಿಜಿ ಇಲ್ಲ. ವರ್ಕಿಂಗ್ ಅವರ್ಸ್ ಕೂಡ ಇಲ್ಲಿ ರಿಲ್ಯಾಕ್ಸ್ಡ್ ಅಂತ ಹೇಳ್ತಾಯಿದ್ರು. ನನಗೆ ಸರಿಯಾಗಿ ಗೊತ್ತಿಲ್ಲ ಕರೆಕ್ಟಾಗಿ ಎಕ್ಸಾಕ್ಟ್ ವರ್ಕ್ ಅವರ್ಸ್ ಏನು ಅಂತ. ಬಟ್ ಎಲ್ಲ ಆಲ್ಮೋಸ್ಟ್ ಹಾಫ್ ಎ ಡೇ ಅಂತ ಹೇಳ್ತಾಯಿದ್ರು. ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿದ್ದರೆ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ತಿಳ್ಕೊಂಡು, ಅಥವಾ ಯಾರು ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಮತ್ತು ನಿಮ್ಮನ್ನು ಇನ್ನೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಬಂಧುಗಳೇ. ನಿಮ್ಮ ಸಜೆಷನ್ಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.